ನೋಡಿ ಸ್ನೇಹಿತರೆ, ನಾನು ಮೊನ್ನೆ 7ನೇ ತಾರೀಕಿನ ದಿನ ಟಿ ಟಿ ಅಪ್ಲಿಕೇಶನ್ ಹಾಕಿದೆ. ಟಿ ಟಿ ಅಪ್ಲಿಕೇಶನ್ ಹಾಕಿ ನಮ್ಮ ಫ್ರೆಂಡ್ ಹೆಲ್ಪ್ ತೊಗೊಂಡು ನಾನು ಡೆಬಿಟ್ ಕಾರ್ಡ್ನಿಂದ ಆನ್ಲೈನ್ ಪೇಮೆಂಟ್ ಮಾಡಿದೆ. ಆನ್ಲೈನ್ ಪೇಮೆಂಟ್ ಮಾಡಿದಾಗ ಸಕ್ಸಸ್ ಅಂತ ತೋರಿಸ್ತು, ಮತ್ತು 700 ರೂಪಾಯಿ ಇದು ಡಿಡಕ್ಟ್ ಆಗಿದ್ದು ಕೂಡ ತೋರಿಸ್ತು. ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಅದು 700 ರೂಪಾಯಿ ಅಪ್ಲಿಕೇಶನ್ ಹಾಕಿದ್ದು ಡಿಡಕ್ಟ್ ಆಗಿದೆ ಅಂತೇಳಿ ಟ್ರಾನ್ಸಾಕ್ಷನ್ ಐ ಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಕಟ್ ಆಗಿದೆ ಅದು ಅಮೌಂಟ್ ಕಟ್ ಆಗಿದೆ. ಅಮೌಂಟ್ ಕಟ್ ಆಗಿದ್ರು ಕೂಡ ಅಪ್ಲಿಕೇಶನ್ ಅಲ್ಲಿ ನಾನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಕ್ ಹೋದ್ರೆ ಅಲ್ಲಿ ಮತ್ತೆ ಮೇಕ್ ದ ಪೇಮೆಂಟ್ ಅಂತ ಬರ್ತಾ ಇದೆ. ಆಲ್ರೆಡಿ ನಾನು ಪೇಮೆಂಟ್ ಮಾಡಿದ್ದೀನಿ, ಟ್ರಾನ್ಸಾಕ್ಷನ್ ಐ ಡಿ ಕೂಡ ತೋರಿಸಿದ್ದೀನಿ. ಇವಾಗ ನೋಡಿ ಇಲ್ಲಿ ಏನು ಬರ್ತಾ ಇದೆ, ಪ್ರೊವಿಷನ್ ಫಾರ್ ಪ್ರಿಂಟಿಂಗ್ ದ ಫೈನಲ್ ಅಪ್ಲಿಕೇಶನ್ ವುಡ್ ಬಿ ಪ್ರೊವೈಡೆಡ್ ಓನ್ಲಿ ಆಫ್ಟರ್ ದ ಪೇಮೆಂಟ್ ಅಂತ ಬರುತ್ತೆ. ಅಂದ್ರೆ ಇದರ ಅರ್ಥ ಅಂದ್ರೆ ನಾನು ಇನ್ನು ಪೇಮೆಂಟ್ ಮಾಡಿಲ್ಲ ಅಂತ ಅರ್ಥ. ಈಗ ನಾನು ಪೇಮೆಂಟ್ ಮಾಡಿದ ಮೇಲೆ ನನಗೆ ಅಪ್ಲಿಕೇಶನ್ ಜನರೇಟ್ ಆಗುತ್ತೆ. ಅಂದ್ರೆ ಆಲ್ರೆಡಿ ನಾನು ಪೇಮೆಂಟ್ ಮಾಡಿದ್ದೀನಿ, ಮತ್ತೆ ಅದು 700 ರೂಪಾಯಿ ಎಲ್ಲಿ ಹೋಯ್ತು? ಅದು ಪೇಮೆಂಟ್ ಆಪ್ಷನ್ ಕ್ಲಿಕ್ ಮಾಡಿ ಈ ಪೇಮೆಂಟ್ ನೋಡಿ, ಇಲ್ಲಿ ನಾನು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ತೋರಿಸ್ತಾ ಇದೆ ಈಗ 700 ರೂಪೀಸ್ ಪೇ ನೌ ಅಂತ ತೋರಿಸ್ತಾ ಇದೆ. ಬಟ್ ಆಲ್ರೆಡಿ ಮತ್ತೆ ಪೇ ಮಾಡ್ಬೇಕು. ಅವಾಗ ನಾನು ಏನ್ ಮಾಡಿದೆ, ಕೊಟ್ಟಂತ ಹೆಲ್ಪ್ ಲೈನ್ ನಂಬರ್ಗೆ ನಾನು ಕಾಲ್ ಮಾಡಿದೆ. ನೋಡಿ ಇವಾಗ ಕಾಲ್ ಮಾಡ್ತಾ ಇದ್ದೀನಿ, ಅವ್ರು ರಿಸೀವ್ ಮಾಡಲ್ಲ. ಅವರು ಮೊನ್ನೆಯಿಂದ 7ನೇ ತಾರೀಕಿನಿಂದ ನಾನು ಕಾಲ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ 3 ನಂಬರ್ ಕೊಟ್ಟಿದ್ದಾರೆ. 1ನೇ ನಂಬರ್ಗೆ ಮಾಡ್ತೀನಿ, ಲಾಸ್ಟ್ 140 ಇದು ನಂಬರು, ರಿಸೀವ್ ಮಾಡ್ತಾ ಇಲ್ಲ. ಬಿಸಿ ಬರ್ತಾ ಇದೆ, ಒಮ್ಮೆ ಲೈನ್ ಸಿಕ್ಕರೆ ರಿಂಗ್ ಆದ್ರೆ ರಿಸೀವ್ ಮಾಡ್ತಾ ಇಲ್ಲ. ಇದೊಂದು ನಂಬರ್ ಇದೆ, ಇನ್ನೊಂದು ನಂಬರ್ ಇದೆ ನಿಮ್ಗೆ 145 ನಂಬರ್, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಯಾವಾಗ ನೋಡಿದ್ರು ಫೋನ್ ಮಾಡಿದ್ರು ಕೂಡ ಬಿಸಿ ಬರ್ತಾ ಇದೆ, ಇಲ್ಲಾಂದ್ರೆ ಲೈನ್ ಸಿಕ್ಕರೆ ರಿಂಗ್ ಆಗುತ್ತೆ ಹೊರತು ಇದು ರಿಸೀವ್ ಮಾಡೋದಿಲ್ಲ. ಮೇಲ್ ಮಾಡಿದೆ CAS ಗೆ, ಎಕ್ಸಾಮ್ಸ್ ಅಲ್ಲಿ ಕೂಡ ಮೇಲ್ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಮೇಲ್ ಮಾಡಿದೀವಿ ನಾವು, ಮೇಲ್ ಮಾಡಿದೆ, ಅದು ಕೂಡ ಏನು ರಿಪ್ಲೈ ಬಂದಿಲ್ಲ. ಹಿಂಗಾದ್ರೆ ನಂದು ಒಬ್ಬೊಂದೇ ಅಲ್ಲ, ಎಷ್ಟೋ ಜನರು ಈ ತರ ಆಗಿದೆ. ಕೇಳಿದೆ ನಮ್ಮ ಫ್ರೆಂಡ್ ಕೂಡ, ಒಂದಿಬ್ರು ಫ್ರೆಂಡ್ ಫೋನ್ ಮಾಡಿದೆ ನಾನು, ಇದೇ ರೀತಿ ಆಗ್ತಾ ಇದೆ ಅಂತ. ಈ ನಂಬರಿಗೆ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಾ ಇಲ್ಲ. SBI ಡೆಬಿಟ್ ಕಾರ್ಡ್ ಅನ್ನೋದಕ್ಕೆ ಅದರಿಂದ ಅಮೌಂಟ್ ಕಟ್ ಆಗಿದೆ. ಈಗ ನಮ್ಮ ಅಪ್ಲಿಕೇಶನ್ ಸಕ್ಸಸ್ ಇಲ್ಲ, ಈಗ ಇವ್ರು ರಿಸೀವ್ ಮಾಡ್ತಾ ಇಲ್ಲ. ಅದು ಬೇರೆ ಡೇಟ್ ಬೇರೆ ಕೂಡ ಮುಗಿದು ಹೋಗಿದೆ ನಿನ್ನೆ. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಯಾವುದೇ ರೀತಿಯಿಂದ ಸ್ಪಂದಿಸ್ತಾ ಇಲ್ಲ. ಸರ್ಕಾರ ಒಂದು ಕೇಳೋದು ಎಷ್ಟೇ, 700 ರೂಪಾಯಿ ಎಲ್ಲಿಗೆ ಹೋಯ್ತು? ನಂದು ಒಬ್ಬೊಂದೇ ಅಲ್ಲ, ಎಷ್ಟೋ ಜನದು ಈ ತರ ಆಗಿರುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಈ ರೀತಿಯಾದ ಪ್ರಾಬ್ಲಮ್ ನ ಅನುಭವಿಸ್ತಾ ಇದ್ದಾರೆ. ಇವರು ಈಗ ಎಕ್ಸಾಮ್ ನ ಬರಿಬಹುದಾ, ಯಾವ ರೀತಿ ಬರಿಬಹುದು, ಇದು ಅಪ್ಲಿಕೇಶನ್ ಸಕ್ಸಸ್ ಆಗುತ್ತಾ ಮುಂದೆ ಏನಂತ ಒಂದು ಖಚಿತ ಮಾಹಿತಿಯನ್ನು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಒದಗಿಸಬೇಕೆಂದು ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತೇನೆ.